ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ರಿಯಾಲಿಟಿ ಶೋ ಮಹಾನಟಿ ಕೊನೆಯ ಹಂತ ತಲುಪಿದೆ. ಕರ್ನಾಟಕದಲ್ಲಿರುವಂತಹ ಮಹಿಳಾ ಪ್ರತಿಭೆಗಳನ್ನು ಗುರುತಿಸಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮೆಚ್ಚಿ ಪ್ರೇಕ್ಷಕರು ಹೊಗಳಿ ಅಟ್ಟಕ್ಕೇರಿಸಿದ್ರು. ಹೀಗಾಗಿ TRPಯಲ್ಲೂ ಕೂಡ ಈ ಒಂದು ಶೋ ಮುಂದಿತ್ತು. ಸ್ನೇಹಿತರೆ, ಇದೇ ಶೋ ಈಗ ಫಿನಾಲೆಗೆ ಬಂದು ತಲುಪಿದೆ. ಆದರೆ ಮಹಾನಟಿ ಶೋವಿನ ಒಂದು ವಿರುದ್ಧ ಒಂದಷ್ಟು ಜನರಿಗೆ ಈಗ ಅಸಮಾಧಾನ ವ್ಯಕ್ತ ಆಗಿರುವಂಥದ್ದು. ಯಾಕಂತಂದರೆ ಮಹಾನಟಿ ಫಿನಾಲೆಗೆ ಒಂದಷ್ಟು ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಆದರೆ ಮಹಾನಟಿ ಫಿನಾಲೆಗೆ ಆಯ್ಕೆಯಾಗದ ದಾವಣಗೆರೆ ಟೀಚರ್ ಅಂದರೆ ಬಿಂದು ಹೊನ್ನಾಳಿ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಆಗಿದೆ. ಈಕೆ ಪಕ್ಕಾ ವಿನ್ ಆಗ್ತಾರೆ ಅಂತ ಸಾಕಷ್ಟು ಜನ ಹೇಳಿದರು. ಆದರೆ ಈಕೆ ಈಗ ಫಿನಾಲೆಗೆ ಆಯ್ಕೆಯೇ ಆಗಿಲ್ಲ. ಸ್ನೇಹಿತರೆ, ಹಾಗಾದರೆ ಯಾರೇ ಬಿಂದು ಹೊನ್ನಾಳಿ, ಈಕೆಯ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸ್ಪರ್ಧಿಗಳಂತೆ ಮಹಾನಟಿಯ ತೀರ್ಪುಗಾರರು ಕೂಡ ಅಷ್ಟೇ ಒಂದು ಗಮನವನ್ನು ಸೆಳೆದಿದ್ರು. ರಮೇಶ್ ಅರವಿಂದ್ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ತರುಣ್ ಸುಧೀರ್, ನಿಶ್ವಿಕಾ ನಾಯ್ಡು ಈ ರಿಯಾಲಿಟಿ ಶೋನ ತೀರ್ಪುಗಾರರಾಗಿದ್ರು, ಅಂದರೆ ಜಡ್ಜಸ್ ಆಗಿದ್ರು. ಹೀಗಾಗಿ ಮಹಾನಟಿ ಶೋಗೆ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಒಂದು ಫೇಮಸ್ ಕೂಡ, ಈ ಒಂದು ಶೋ ಫೇಮಸ್ ಕೂಡ ಆಗಿತ್ತು. ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸುವ ಮಹಾನಟಿ ಶೋ ಪ್ರೇಕ್ಷಕರಿಗೆ ಒಂದು ಭರಪೂರ ಮನೋರಂಜನೆಯನ್ನು ಕೂಡ ನೀಡಿತ್ತು. ಸಾಕಷ್ಟು ಜನರಿಗೆ ವೇದಿಕೆಯಾಗಿ ಕೂಡ ಒಂದು ಕಲ್ಪಿಸಿಕೊಟ್ಟಿತ್ತು. ಸೊ ಫಿನಾಲೆ ಹಂತದಲ್ಲಿರುವಂಥ ಈ ಮಹಾನಟಿ ಶೋಗೆ ಟಾಪ್ 5 ಮಂದಿಯನ್ನು ಆಯ್ಕೆ ಮಾಡಲಾಗಿದೆ. ಗಗನ, ಪ್ರಿಯಾಂಕಾ, ಶ್ವೇತಾ ಭಟ್, ಆರಾಧನಾ ಭಟ್ ಹಾಗೆ ಧನ್ಯಶ್ರೀ ಫಿನಾಲೆಗೆ ಆಯ್ಕೆಯಾಗಿದ್ರು. ಸ್ನೇಹಿತರೆ, ಸಾಕಷ್ಟು ಜನ ಗಗನ, ಪ್ರಿಯಾಂಕಾ, ಶ್ವೇತಾ ಭಟ್, ಆರಾಧನಾ ಭಟ್ ಹಾಗೆ ಈಕೆಯ ಹೆಸರನ್ನು ಕೂಡ ತೆಗೆದುಕೊಂಡಿದ್ರು. ಆದರೆ ಈಕೆಯ ಹೆಸರು ಈಗ ಕೇಳಿ ಬಂದಿಲ್ಲ. ಈಕೆ ಫಿನಾಲೆಗೆ ಆಯ್ಕೆಯಾಗಿಲ್ಲ. ಬದಲಾಗಿ ಧನ್ಯಶ್ರೀ ಫಿನಾಲೆಗೆ ಆಯ್ಕೆಯಾಗಿದ್ರು. ಈ ಬೆನ್ನಲ್ಲೇ ನೆಟ್ಟಿಗರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಮತ್ತೊಬ್ಬ ಸ್ಪರ್ಧಿ ಅಂದರೆ ಈಕೆ ಬಿಂದು ಹೊನ್ನಾಳಿಯನ್ನು ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವಂಥದ್ದು. ಈ ಸ್ಪರ್ಧಿ ಫಿನಾಲೆ ಆಯ್ಕೆಯಾಗದೆ ಇದ್ದಿದ್ದಕ್ಕೆ ಜನರಿಗೆ ಬೇಸರ ಆಗಿರುವಂಥದ್ದು. ಸೊ ಮಹಾನಟಿಯ ಸ್ಪರ್ಧಿ ಬಿಂದು ಹೊನ್ನಾಳಿ ಗ್ರಾಮೀಣ ಪ್ರತಿಭೆ. ಸ್ನೇಹಿತರೆ, ಆರಂಭದಲ್ಲಿ 4 ಮಂದಿ ಜಡ್ಜ್ಗಳ ಮನಗೆದ್ದಿದ್ರು. ಈಕೆ ಇವರ ಪ್ರತಿಭೆಯನ್ನು ಕಂಡು ರಮೇಶ್ ಅರವಿಂದ್, ಪ್ರೇಮ, ತರುಣ್ ಸುಧೀರ್, ನಿಶ್ವಿಕಾ ನಾಯ್ಡು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಸೆಮಿಫೈನಲ್ವರೆಗೂ ಬಿಂದು ಹೊನ್ನಾಳಿ ಫಿನಾಲೆಗೆ ಪ್ರವೇಶ ಪಡೀತಾರೆ ಅಂತ ಎಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ರು. ಆದರೆ ಕೊನೆಯ ಹಂತದಲ್ಲಿ ಅವರನ್ನು ಕೈ ಬಿಡಲಾಗಿದೆ. ಸೊ ಬಿಂದು ಹೊನ್ನಾಳಿ ದಾವಣಗೆರೆ ಮೂಲದವರು, ವೃತ್ತಿಯಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದಾರೆ. ಹಾಗಂತ ಇವರು ಕೇವಲ ಶಿಕ್ಷಕಿಯಷ್ಟೇ ಅಲ್ಲ, ಇವರು ಕಲಾವಿದೆಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಇವರು ದಾವಣಗೆರೆಯ LIC ಏಜೆಂಟ್ ಕೂಡ ಆಗಿದ್ರು. ಸ್ನೇಹಿತರೆ, ಇದೀಗ ಜೀ ಕನ್ನಡದ ಮಹಾನಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನು ಹೆಚ್ಚೇ ಪಡ್ಕೊಂಡಿದ್ದಾರೆ. ಸೊ ಮಹಾನಟಿ ಫಿನಾಲೆಗೆ ಇವರನ್ನು ಆಯ್ಕೆ ಮಾಡಲಾಗಿಲ್ಲ. ಈ ಒಂದು ಕಾರಣಕ್ಕೆ ಬಿಂದು ಹೊನ್ನಾಳಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಶುರುವಾಗ್ತಾ ಇದೆ. ಮಹಾನಟಿ ಕಾರ್ಯಕ್ರಮದ ಉದ್ದಕ್ಕೂ ಬಿಂದು ಹೊನ್ನಾಳಿ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. 3 ಬಾರಿ ಗೋಲ್ಡನ್ ಬಜಾರನ್ನು ಕೂಡ ಗಿಟ್ಟಿಸ್ಕೊಂಡಿದ್ರು. ಎಂದಿಗೂ ಕೂಡ ಡೇಂಜರ್ ಝೋನ್ಗೆ ಇವರು ಹೋಗೇ ಇಲ್ಲ. ಹೀಗಿದ್ರೂ ಕೂಡ ಬಿಂದು ಹೊನ್ನಾಳಿಯನ್ನ ಯಾಕೆ ಆಯ್ಕೆ ಮಾಡಿಲ್ಲ ಅಂತ ಕಿರುತೆರೆ ವೀಕ್ಷಕರು ಒಂದು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಬಿಂದು ಹೊನ್ನಾಳಿಗೆ ವೋಟಿಂಗ್ ಕೂಡ ಹೆಚ್ಚು ಇತ್ತು. ಸ್ನೇಹಿತರೆ, ಆದರೂ ಯಾಕೆ ಇವರನ್ನ ಫಿನಾಲೆಗೆ ಆಯ್ಕೆ ಮಾಡಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳನ್ನು ಮಾಡ್ತಾ ಇದ್ದಾರೆ. TRPಗೆ ಬೆಲೆ ಕೊಡೋ ಬದಲು ಪ್ರತಿಭೆಗೆ ಬೆಲೆ ಕೊಡಬೇಕಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿರುವಂಥದ್ದು. ಇಷ್ಟೇ ಅಲ್ಲದೆ ಟ್ರೋಲಿಗರು ಬಿಂದು ಹೊನ್ನಾಳಿಯೇ ಮಹಾನಟಿ ಅಂತ ಒಂದಷ್ಟು ಆಕೆಯ ಒಂದು ಫೋಟೋವನ್ನು ಹಾಕಿ ಟ್ರೋಲ್ ಪೇಜ್ಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಆದರೆ ಅದೆಲ್ಲವೂ ಈಗ ತಲೆ ಕೆಳಗಾಗಿದೆ. ಈಕೆ ಮಹಾನಟಿ ಅಂತ ಎಲ್ಲರೂ ಕೂಡ ಅನೌನ್ಸ್ ಮಾಡಿದರು, ಈಕೆ ವಿನ್ ಆಗ್ತಾರೆ ಅಂತ. ಅದು ಕೂಡ ದಾವಣಗೆರೆ ಸೈಡ್ ಅಂತ ಬಂದರೆ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಈಕೆ ಪಡ್ಕೊಂಡಿದ್ರು. ಬಟ್ ಈಗ ಅದೆಲ್ಲ ಕೂಡ ತಲೆ ಕೆಳಗಾಗಿದೆ. ಈಕೆ ವಿನ್ನರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕಂತಂದರೆ ಈಕೆ ಫಿನಾಲೆಗೆ ಆಯ್ಕೆ ಆಗಿಲ್ಲ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಬಿಂದು ಹೊನ್ನಾಳಿ ಫಿನಾಲೆಗೆ ಆಯ್ಕೆ ಆಗಬೇಕಿತ್ತ? ಏನಾಯಿತು? ಈ ಒಂದು ಉಳಿದಂಥ 5 ಸ್ಪರ್ಧಿಗಳಲ್ಲಿ ಯಾರು ಫಿನಾಲೆಗೆ ಹೋಗಬಾರ್ದಿತ್ತು ಅಥವಾ ಯಾರು ವಿನ್ ಆಗ್ತಾರೆ? ನಿಮ್ಮ ಅಭಿಪ್ರಾಯ ಏನು? ಅಂದರೆ ಗಗನ, ಪ್ರಿಯಾಂಕಾ, ಶ್ವೇತಾ ಭಟ್, ಆರಾಧನಾ ಭಟ್, ಧನ್ಯಶ್ರೀ ಈಗ ಫಿನಾಲೆಗೆ ಆಯ್ಕೆ ಆಗಿರುವಂಥದ್ದು. ಈ ಪೈಕಿ ಯಾರು ವಿನ್ನರ್ ಆಗಬಹುದು?
ನಿಮ್ಮ ಅಭಿಪ್ರಾಯ ಏನು? ಮಹಾನಟಿ ಶೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.